ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಮೃದುವಾಗಿರುವಂತಹ ಪಾಲಕ್ ರೊಟ್ಟಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ಸೊಪ್ಪನ್ನು ಕಲಸಿಬಿಟ್ಟು ಮಾಡುವಂತಹ ರೊಟ್ಟಿ ಬೇರೆ, ಅದು ಸ್ವಲ್ಪ ಗಟ್ಟಿ ಬರ್ಬೋದು. ಇದು ಹಾಗಲ್ಲ, ತುಂಬ ಮೃದುವಾಗಿರುತ್ತೆ. ನೀವು ಎಷ್ಟೇ ಹೊತ್ತು ಇಟ್ಟರೂ ಕೂಡ ಮೃದುವಾಗಿಯೇ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು, ಹಾಗೇನೆ ರುಚಿಯಾಗಿ ಕೂಡ ಇರುತ್ತೆ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿದೆ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಕಟ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೇನೆ. ಚೆನ್ನಾಗಿ ಇದನ್ನು ನೀರಿನಲ್ಲಿ ತೊಳೆದಿದ್ದೇನೆ. ನಂತರ ಇದರ ಒಂದು ದಂಟು ಇದೆಯಲ್ವಾ ನೋಡಿ, ಅದನ್ನೆಲ್ಲ ನಾನು ಕಟ್ ಮಾಡಿ ತೆಗೆದಿದ್ದೇನೆ. ಬರೀ ಎಲೆ ಮಾತ್ರ ಸಾಕು, ಉದ್ದಕ್ಕೆ ಸ್ವಲ್ಪ ದಂಟು ಇರುತ್ತಲ್ವಾ, ಅದು ಬೇಡ ನಮಗೆ. ನೋಡಿ, ಈ ರೀತಿ ಎಲ್ಲವನ್ನ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ಈ ಸೊಪ್ಪನ್ನು ಸಣ್ಣದಾಗಿ ಸಪೂರಕ್ಕೆ ಹೆಚ್ಚಿಟ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಹೆಚ್ಚಿಟ್ಕೊಂಡಾಗಿದೆ ನೋಡಿ. ಇಲ್ಲಿ ನಾನು 1 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಅಕ್ಕಿ ಹಿಟ್ಟು ನೀವು ನಾನು ಇದು ಪ್ಯಾಕೆಟ್ನಲ್ಲಿರುವಂತಹ ಅಕ್ಕಿ ಹಿಟ್ಟನ್ನು ಇವತ್ತು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದೇ ಕಪ್ನಲ್ಲಿ 1 ಕಪ್ನಷ್ಟು ನೀರು ಹಾಕ್ತಾ ಇದ್ದೇನೆ. ಇಲ್ಲಿ ಒಂದು ನೆನಪಿಟ್ಕೊಳ್ಳಿ, ನಾನು ಪ್ಯಾಕೆಟ್ನಲ್ಲಿ ಅಂದರೆ ಅಂಗಡಿಯಲ್ಲಿ ಸಿಗುವಂತಹ ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಳ್ತಾ ಇರೋದು. ಅದಕ್ಕೋಸ್ಕರ 1 ಕಪ್ ಹಾಕಿದ್ದೀನಿ. ನೀವು ಮನೆಯಲ್ಲಿರುವಂತಹ ಅಕ್ಕಿ ಹಿಟ್ಟಾದರೆ ನೀವೇ ರೆಡಿ ಮಾಡ್ಕೊಂಡಿರೋದು, ಅದರಲ್ಲಿ ಆದರೆ ಒಂದು ಸ್ವಲ್ಪ ನೀರು ನೀವು ಜಾಸ್ತಿ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಚೆನ್ನಾಗಿ ನೀರು ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಒಂದು ಅರ್ಧ ನಿಮಿಷ ಹಾಗೇನೆ ಇದನ್ನು ಬಿಡಿ. ಸ್ವಲ್ಪ ಅದು ಸೊಪ್ಪು ಬೇಯಲಿ. ನೀರು ಸ್ವಲ್ಪನೇ ಇರೋದ್ರಿಂದ ಸೊಪ್ಪನ್ನು ನೋಡಿ ಈ ರೀತಿ ಅದನ್ನು ಮಾಡ್ಕೊಳ್ಬೇಕು. ಆಗ ಎಲ್ಲ ಕಡೆಗೆ ಅದು ಚೆನ್ನಾಗಿ ಬೇಯುತ್ತೆ. ಒಂದು ಅರ್ಧ ನಿಮಿಷ ಸಾಕು. ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸೌಟಲ್ಲಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಅದರಲ್ಲೇ ಬೇಯಲಿ. ಈಗ ನೀವು ನಾನಿಲ್ಲಿ 1 ಕಪ್ ನೀರು ಹಾಕಿದ್ದೀನಲ್ವ, ಬೇಕಾದರೆ ಒಂಚೂರು ಜಾಸ್ತಿ ಹಾಕೋಬಹುದು. ಅದಕ್ಕಿಂತ ಜಾಸ್ತಿ ಹಾಕಬೇಡಿ, ಯಾಕೆಂದರೆ ಸೊಪ್ಪಿನಲ್ಲಿ ಕೂಡ ನೀರಿರುತ್ತೆ, ಆಮೇಲೆ ನೀರಾಗುತ್ತೆ. ಅದಕ್ಕೋಸ್ಕರ ಅದೇ ನೀವು ಮನೆಯಲ್ಲಿ ಮಾಡಿರುವಂತಹ ಹಿಟ್ಟಾದರೆ ಒಂದು ಸ್ವಲ್ಪ ಅದು ನೀರು ಜಾಸ್ತಿ ತಗೊಳುತ್ತೆ, ಯಾಕೆಂದರೆ ತುಂಬ ಸ್ಮೂತ್ ಆಗಿರೋದಿಲ್ಲ ಅದು ಹಿಟ್ಟು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಇದನ್ನು ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೇನೆ ಬಿಡ್ತೀನಿ, ಒಂದು 5 ನಿಮಿಷ. ಗ್ಯಾಸ್ ಆಫ್ ಮಾಡಿದ್ದೀನಿ, ಬೇರೆ ಕಡೆ ಇಡ್ತಾ ಇದ್ದೀನಿ ನೋಡಿ. 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ಇದು ಹಿಟ್ಟು ಸ್ವಲ್ಪ ಬೆಂದಂತಾಗಿದೆ. ಚೆನ್ನಾಗಿ ಇದನ್ನು ಈ ರೀತಿ ಕಲಸ್ಕೊಳ್ಳೋಣ. ಈಗ ಕೈಯಲ್ಲೇ ಇದನ್ನು ಚೆನ್ನಾಗಿ ನಾದಿಕೊಳ್ಬೇಕು. ನಾವು ರೊಟ್ಟಿಗೆಲ್ಲ ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಕೈಯಲ್ಲೇ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ನೀರೇನಾದರೂ ನಿಮಗೆ ಡ್ರೈ ಅಂತ ಅನಿಸಿದ್ರೆ ಸ್ವಲ್ಪ ತಣ್ಣೀರನ್ನು ನೀವು ಚಿಮುಕಿಸ್ಕೊಳ್ಬಹುದು. ಇದಕ್ಕೆ ಕೈಗೆ ಹಿಟ್ಟು ಅಂಟುಕೊಳ್ತಾ ಇದ್ರೆ ಒಂಚೂರು ಎಣ್ಣೆ ಹಾಕಿ ಕಲಸ್ಕೊಳ್ಬಹುದು. ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾದ್ಕೊಳ್ತಾ ಇದ್ದೀನಿ. ಹಸಿ ಸೊಪ್ಪನ್ನು ಹಾಗೇನೆ ಹಿಟ್ಟಿಗೆ ಹಾಕಿ ಕಲಸಿಬಿಟ್ಟು ಕೂಡ ರೊಟ್ಟಿ ಮಾಡ್ಕೊಳ್ಬಹುದು. ಆದರೆ ನೀವು ಈ ರೀತಿ ಮಾಡಿದರೆ ಎಷ್ಟೇ ಹೊತ್ತಾದ್ರೂ ಸಾಫ್ಟ್ ಆಗೇನೆ ಇರುತ್ತೆ, ಗಟ್ಟಿ ಆಗೋದಿಲ್ಲ. ಈ ರೊಟ್ಟಿ ತುಂಬ ಮೆತ್ತಗಿರುತ್ತೆ. ಏಜ್ ಆದವರಿಗೆ ತಿನ್ನಲಿಕ್ಕೆ ಅಥವಾ ಮಕ್ಕಳಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟು ಕಲಸಿ ರೆಡಿ ಆಗಿದೆ ನೋಡಿ, ಈ ರೀತಿ ಸಾಫ್ಟ್ ಆಗಿ ಬಂದಿದೆ. ಈಗ ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಅಂದರೆ ಮಾಮೂಲಿ ರೊಟ್ಟಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಅಷ್ಟೇ ಸೈಜಿಗೆ ಉಂಡೆಗಳನ್ನು ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ರೀತಿ ನೋಡಿ, ನಾನು ಎಲ್ಲ ಉಂಡೆಗಳನ್ನು ಈಗ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸುಮಾರು ಮೀಡಿಯಂ ಸೈಜಿಂದು 7 ಉಂಡೆ ಆಗಿದೆ. ಹಿಟ್ಟು ಡ್ರೈ ಆಗಬಾರ್ದು ಅಂತ ಮುಚ್ಚಳ ಮುಚ್ಚಿ ಇಡಬೇಕು. ಎಷ್ಟೇ ಹೊತ್ತು ಇಟ್ಟರು ಆಗ ಡ್ರೈ ಆಗೋದಿಲ್ಲ. ಇವಾಗ ನಾನು 2 ರೀತಿಯಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ, ಆಯಿತಾ. ಫಸ್ಟ್ ನಾನು ಲಟ್ಟಿಸಿ ಮಾಡೋದನ್ನು ತೋರಿಸ್ತೀನಿ, ಇದರಲ್ಲಿ ಯಾವ ರೀತಿ ಬರುತ್ತೆ ಅಂತ. ಚಪಾತಿ ಮಣೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಈ ಉಂಡೆಗಳನ್ನು ಒಂದ್ಸರ್ತಿ ಕೈಯಲ್ಲಿ ತಿಕ್ಕಿಬಿಟ್ಟು ಉಪಯೋಗಿಸ್ಕೊಳ್ಳಿ, ಆವಾಗ ಅದು ಕ್ರ್ಯಾಕ್ ಬರೋದಿಲ್ಲ ಜಾಸ್ತಿ. ಈಗ ನೋಡಿ, ಹಿಟ್ಟಿನಲ್ಲಿ ಅದ್ದಿಕೊಂಡು ಚಪಾತಿ ಯಾವ ರೀತಿ ಲಟ್ಟಿಸ್ಕೊಳ್ತೀವಿ ಅದೇ ರೀತಿ ಲಟ್ಟಿಸ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಈಸಿಯಾಗಿ ಮಾಡ್ಕೊಳ್ಬಹುದು. ಮತ್ತು ನಾವು ಲಟ್ಟಿಸಿ ಮಾಡುವಂಥದ್ದು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ನಿಮಗೆ 2 ರೀತಿಯಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾವುದು ಈಸಿ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಬಹುದು. ಇದಾದಮೇಲೆ ಇನ್ನೊಂದು ರೀತಿಯಲ್ಲಿ ಮಾಡೋದು ತೋರಿಸ್ತೀನಿ.
ತುಂಬ ತೆಳ್ಳಗೆ ಕೂಡ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ತೆಳ್ಳಗೆ ಬರ್ತಾ ಇದೆ ಅಂತ. ಅದೇ ನಾವು ಸೊಪ್ಪನ್ನು ಕಲಸಿ ಮಾಡೋದಾದ್ರೆ ಇಷ್ಟು ತೆಳ್ಳಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಸೂಪರ್ ಆಗಿದೆ. ಇನ್ನೊಂದು ರೀತಿಯಲ್ಲಿ ನಿಮಗೆ ತೋರಿಸ್ತೀನಿ ಈಗ. ಇದೆಲ್ಲ ನಿಮಗೆ ತುಂಬ ಈಸಿ ಆಗುತ್ತೆ, ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೀನಿ 2 ವಿಧಾನದಲ್ಲಿ ಅಷ್ಟೇ. ಈಗ ನೋಡಿ 2 ಪ್ಲಾಸ್ಟಿಕ್ ಹಾಳೆಗಳನ್ನು ತಗೊಳ್ಳಿ. 2 ಪ್ಲಾಸ್ಟಿಕ್ ಹಾಳೆಗೆ ಒಂದೊಂದು ಸೈಡ್ಗೆ ಎಣ್ಣೆಯನ್ನು ಹಚ್ಕೊಳ್ಳಿ. ಆನಂತರ ಈ ಉಂಡೆಯನ್ನು ಇಟ್ಟು ಇನ್ನೊಂದು ಎಣ್ಣೆ ಹಚ್ಚಿದ ಪ್ಲಾಸ್ಟಿಕ್ಕನ್ನು ಅದರ ಮೇಲ್ಗಡೆ ಇಟ್ಟು ಒಂದು ಬಟ್ಲಲ್ಲಿ ಈ ರೀತಿ ಮಾಡ್ಬೋದು ನೀವು. ಇದರಲ್ಲಿ ನಮಗೆ ಜಾಸ್ತಿ ಏನು ಆಗುತ್ತೆ, ತೆಳು ಆಗೋದಿಲ್ಲ. ಆಗ ನಾವು ನೋಡಿ ಈ ರೀತಿ ಚಪಾತಿ ಮಣೆಯನ್ನು ಇಟ್ಟು ಲಟ್ಟಿಸ್ಕೊಳ್ಳು ಅಂದರೆ ಒತ್ತಬಹುದು. ಆ ರೀತಿ ಮಾಡಿದಾಗ ಅದು ಭಾರ ಇರುತ್ತಲ್ವ, ಅದಕ್ಕೆ ತುಂಬ ಅದು ತೆಳ್ಳಗೆ ಬರುತ್ತೆ, ನಿಮಗೆ ಈಸಿ ಆಗುತ್ತೆ. ನೋಡಿ ಈ ಥರ ಚಪಾತಿ ಮಣೆ ಎಲ್ಲರ ಮನೆಯಲ್ಲಿ ಕೂಡ ಇರುತ್ತೆ. ತಟ್ಟೆ ಬದಲು ಈ ರೀತಿ ನೀವು ಚಪಾತಿ ಮಣೆಯಲ್ಲಿ ಒತ್ತಿ ಮಾಡಿದರೆ ನಿಮಗೆ ಈಸಿ ಆಗುತ್ತೆ. ಇನ್ನೊಂದು ಈ ರೀತಿ ನಿಮ್ಮ ಹತ್ರ ರೊಟ್ಟಿ ಮೇಕರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಬೋದು. ಇದಿದ್ರೆ ನಿಮಗೆ ಇನ್ನೂ ಕೂಡ ಈಸಿ. ಇಲ್ಲದವರಿಗೆ ಫಸ್ಟ್ ಹೇಳಿದ ಮೆಥಡಲ್ಲಿ ನೀವು ಮಾಡ್ಕೊಳ್ಬೋದು. 2 ರೊಟ್ಟಿಯ ನೋಡಿ ಸೇಮ್ ಆಗಿದೆ, ಏನು ವ್ಯತ್ಯಾಸ ಏನಿಲ್ಲ ನಿಮಗೆ. ಈ ರೀತಿ ಮಾಡ್ಕೊಳ್ಬೋದು ನೀವು. ಬನ್ನಿ ಈಗ ರೊಟ್ಟಿ ಕಾಯಿಸೋ ವಿಧಾನ ನೋಡೋಣ. ಫಸ್ಟ್ ನಾನಿಲ್ಲಿ ಚಪಾತಿ ಮಣೆಯಲ್ಲಿ ಒತ್ತಿ ಮಾಡಿರುವಂಥದ್ದು ಅಥವಾ ರೋಟಿ ಮೇಕರಲ್ಲಿ, ಇದು 2 ಕೂಡ ಸೇಮ್ ಬರುತ್ತೆ, ಏನು ಕೂಡ ಡಿಫ್ರೆನ್ಸ್ ಇಲ್ಲ ಅದರಲ್ಲಿ. ಇದನ್ನು ಮಾಡ್ತಾ ಇದ್ದೀನಿ. ಆಮೇಲೆ ನಿಮಗೆ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಲಟ್ಟಿಸಿ ಮಾಡುವಂಥದ್ದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಮೀಡಿಯಂ ಉರಿನಲ್ಲಿ ಅಥವಾ ಹೈ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಕಾಯಿಸ್ಕೊಳ್ಬಹುದು, ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡ್ಬೋದು ನೀವು ಇಲ್ಲಿ ಒಳ್ಳೆ ಕಲರ್ಫುಲ್ ಆಗಿ ಬಂದಿದೆ. ಒಂದು ರೊಟ್ಟಿ ರೆಡಿ ಆಗಿದೆ. ಅಕ್ಕಿ ಹಿಟ್ಟು ಕಲಸುವಾಗ ನೀವು ಬೇಕಾದರೆ ಇದಕ್ಕೆ ಮಸಾಲೆಗಳನ್ನು ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು. ತುಂಬ ಚೆನ್ನಾಗಿ ರುಚಿಯಾಗಿ ಕೂಡ ಇನ್ನಷ್ಟು ಬರುತ್ತೆ. ಈಗ ಇಲ್ಲಿ ನೋಡಿ 2ನೇದು ನಾನು ಲಟ್ಟಿಸಿ ಮಾಡುವಂತಹ ಅಕ್ಕಿ ರೊಟ್ಟಿಯನ್ನು ಕಾಯಿಸ್ತಾ ಇದ್ದೀನಿ. ಇದು ಹಾಕಿದ ಮೇಲೆ ಒಂದು ಸೈಡಲ್ಲಿ ಒಂದು ಸ್ವಲ್ಪ ಹಿಟ್ಟು ಇರುತ್ತಲ್ವ ಅಕ್ಕಿ ಹಿಟ್ಟು, ಅದಕ್ಕೆ ಸ್ವಲ್ಪ ನೀರು ಚಿಮುಕಿಸಬೇಕು, ಆವಾಗ ಕರೆಕ್ಟ್ ಆಗುತ್ತೆ. 2 ಕಡೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಜಾಸ್ತಿ ಹೊತ್ತು ಬೇಯಿಸಬೇಕು ಅಂತಲೇ ಇಲ್ಲ. ಇದು ಈಗಾಗಲೇ ಅಕ್ಕಿ ಹಿಟ್ಟು ಸ್ವಲ್ಪ ಬೆಂದಿರುತ್ತಲ್ವ, ಬೇಗ ಬೇಯುತ್ತೆ, ಚೆನ್ನಾಗಿ ನೋಡಿ ಉಬ್ಬಿ ಬರುತ್ತೆ. ನೋಡಿ ಇದು ಕೂಡ ರೆಡಿ ಆಯಿತು. ಈ 2ಕ್ಕೂ ಏನು ಡಿಫರೆನ್ಸ್ ಇರುತ್ತೆ ಅಂತ ಹೇಳೋದಾದ್ರೆ, ಈ ಲಟ್ಟಿಸಿ ಮಾಡುವಂತಹ ರೊಟ್ಟಿ ಇದೆಯಲ್ಲ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ. ನೀವು ಬೇಕಾದರೆ ನೆಕ್ಸ್ಟ್ ಡೇ ಇಟ್ರು ಅದು ಅಷ್ಟು ಸಾಫ್ಟ್ ಆಗಿರುತ್ತೆ, ಏನು ಕೂಡ ಡಿಫ್ರೆನ್ಸ್ ಇಲ್ಲ. ಇನ್ನೊಂದು ಒತ್ತಿ ಮಾಡುವಂಥದ್ದು ಇದೆಯಲ್ಲ ಅದು ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಹಾಗಂತ ಅದು ಸಾಫ್ಟ್ ಇಲ್ಲ ಅಂತಲ್ಲ. ನೋಡಿ ಇದು ನಾನು ಒತ್ತಿ ಮಾಡುವಂತಹ ರೊಟ್ಟಿಯನ್ನೇ ನಿಮಗೆ ಇಲ್ಲಿ ತೋರಿಸ್ತಾ ಇರೋದು. ನೋಡಿ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ಅಲ್ವಾ. ಲಟ್ಟಿಸಿದ ರೊಟ್ಟಿಯನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.